ನಮಸ್ಕಾರ ಸ್ನೇಹಿತರೆ, ವಿವಿಧ ಮೀಡಿಯಾ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ 21 ಜನ ಕೆಚ್ಚೆದೆಯ ಸಿಖ್ ಸೈನಿಕರು ಬರೋಬ್ಬರಿ 10,000 ಅಫ್ರಿದಿ ಮತ್ತು ಒರಾಮಜೈ ಬುಡಕಟ್ಟು ಜನಾಂಗದವರ ವಿರುದ್ಧ ಹೋರಾಡಿದ ವೀರೋಚಿತ ಕಥನವನ್ನ ನಿಮ್ಮ ಮುಂದೆ ಪ್ರಚುರಪಡಿಸಲಿದ್ದೇವೆ. ಈ ಘಟನೆಯು ಅನೇಕ ಚಲಚಿತ್ರಗಳನ್ನು, ಪುಸ್ತಕಗಳು ಮತ್ತು ಅಸಂಖ್ಯಾತ ಜನರನ್ನ ಪ್ರೇರೇಪಿಸಿದೆ ಎಂದರೆ ಸುಳ್ಳಲ್ಲ. ಅಕ್ಷಯ್ ಕುಮಾರ್ ಮತ್ತು ಪರಿಣಿತಿ ಚೋಪ್ರಾ ನಟಿಸಿದ 2019ರಲ್ಲಿ ತೆರೆಕಂಡ ಕೇಸರಿ ಎಂಬ ಬಾಲಿವುಡ್ ಚಲನಚಿತ್ರ ಸಹ ಈ ಘಟನೆಯಿಂದ ಪ್ರೇರಿತಗೊಂಡಿದೆ. ತಡ ಮಾಡದೆ ಈ ರೋಚಕ ಸರಗರ್ಹಿ ಯುದ್ಧಕ್ಕೆ ಬರೋಣ. ಏನಿದು ಸರಗರ್ಹಿ? ಸರಗರ್ಹಿ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದ ಕೋಹತ್ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ. ಇದು ಸಮನಾ ಪರ್ವತ ಶ್ರೇಣಿಯಲ್ಲಿ ನೆಲೆಗೊಂಡಿದೆ. ಸಮನಾ ಹಿಲ್ಸ್ ಪ್ರದೇಶದಲ್ಲಿ ಬ್ರಿಟಿಷರು ಮತ್ತು ಪಶ್ತೂನರ ನಡುವೆ ನಿರಂತರ ಸಂಘರ್ಷ ದಶಕಗಳಿಂದ ನಡೆಯುತ್ತಲೇ ಇರುತ್ತದೆ. ಪಶ್ತೂನ್ ಬುಡಕಟ್ಟಿನ ಇಸ್ಲಾಂ ಯೋಧರು ನಿಯಮಿತವಾಗಿ ಈ ಪ್ರದೇಶದಲ್ಲಿ ಬ್ರಿಟಿಷ್ ಫೋರ್ಟ್ಗಳ ಮೇಲೆ ದಾಳಿ ಮಾಡಿದ್ದರಿಂದ ಬ್ರಿಟಿಷರು ಇವರ ಮೇಲೆ ಆಗಾಗ ಯುದ್ಧ ಸಾರಿ ಕೆಲವು ಭಾಗಗಳ ಮೇಲೆ ಹಿಡಿತ ಸಾಧಿಸಿದ ನಂತರ ಬ್ರಿಟಿಷರು ಈ ಪ್ರದೇಶದಲ್ಲಿ ಕೆಲವು ಕೋಟೆಗಳನ್ನು ಬಲಪಡಿಸಲು ಪ್ರಯತ್ನಿಸಿದರು. ಅದರಲ್ಲಿ 2 ಪ್ರಮುಖ ಕೋಟೆಗಳೆಂದರೆ ಸುಲೇಮಾನ್ ಶ್ರೇಣಿಯ ಫೋರ್ಟ್ ಗುಲಿಸ್ತಾನ್ ಮತ್ತು ಸುಮನಾ ಶ್ರೇಣಿಯಲ್ಲಿರುವ ಫೋರ್ಟ್ ಲಾಕ್ಹಾರ್ಟ್. ಈ 2 ಕೋಟೆಗಳನ್ನು ಪರಸ್ಪರ ನೋಡಲಾಗುವುದಿಲ್ಲ. ಈ 2 ಕೋಟೆಗಳ ನಡುವೆ ಟೆಲಿಗ್ರಾಫಿಕ್ ಸಂವಹನವನ್ನು ಸುಲಭಗೊಳಿಸಲು ಸರಗರ್ಹಿ ಫೋರ್ಟ್ ಎಂದು ಕರೆಯಲ್ಪಡುವ ಕಲ್ಲಿನ ಪರ್ವತದ ಮಧ್ಯದಲ್ಲಿ ಒಂದು ಫೋರ್ಟ್ ಸ್ಥಾಪಿಸಲಾಯಿತು. ಸ್ನೇಹಿತರೆ, ಏನಿದು ಹೆಲಿಗ್ರಾಫಿಕ್? ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸುವ ಮೂಲಕ ಸಂಕೇತಗಳನ್ನು ಕಳಿಸುವ ಒಂದು ತಂತ್ರವೆಂದರೆ ಹೆಲಿಯೋಗ್ರಫಿ. ಇಡೀ ಪ್ರದೇಶದ ರಕ್ಷಣೆಗಾಗಿ ಮತ್ತು ಸಂವಹನಕ್ಕಾಗಿ ಸಾರಗರ್ಹಿ ಒಂದು ಪ್ರಮುಖ ಫೋರ್ಟ್ ಆಗಿತ್ತು ಎಂದರೆ ಸುಳ್ಳಲ್ಲ. ಆದ್ದರಿಂದಲೇ ಈ ಅಫ್ಘಾನ್ ಯೋಧರು ಅದನ್ನು ವಶಪಡಿಸಿಕೊಳ್ಳಲು ತಮ್ಮ ಪ್ರಾಣ ಪಣಕ್ಕಿಟ್ಟಿದ್ದರು. ಸರಗರ್ಹಿ ಕದನದ ಸಮಯದಲ್ಲಿ ನಡೆದ ರೋಚನ ಘಟನೆಗಳ ಬಗ್ಗೆ ಗಮನ ಹರಿಸೋಣ. 1897ರ ಸೆಪ್ಟೆಂಬರ್ 12ರ ಬೆಳಿಗ್ಗೆ ಸಿಖ್ ಯೋಧರು ಮುಂಜಾನೆಯ ಪ್ರಾರ್ಥನೆ ಮತ್ತು ಧ್ಯಾನವನ್ನು ಮುಗಿಸಿ ತಮ್ಮ ಕಾಯಕದಲ್ಲಿ ತೊಡಗಿದ್ದಾಗ ದೂರದಿಂದ ದಟ್ಟವಾದ ಧೂಳು, ಏನಪ್ಪ ಈ ಬಯಲು ಭೂಮಿಯಲ್ಲಿ ಸುಂಟರಗಾಳಿಯೇ ಎಂದು ಸಿಖ್ ಯೋಧ ತನ್ನ ದುರ್ಬೀನ್ನಲ್ಲಿ ನೋಡಿದರೆ 10,000ಕ್ಕೂ ಅಧಿಕ ಪಠಾಣ್ ಯೋಧರು ಅಲ್ಲಿ. ಆದರೆ ಇಲ್ಲಿ ಕೋಟೆಯನ್ನು ಕಾಯಲು ಇದ್ದಿದ್ದು ಕೇವಲ 21 ಸೈನಿಕರು ಮಾತ್ರ. ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ಸಹಕರಿಸಿ. ಕೋಟೆಯನ್ನು ಸುತ್ತುವರಿದ ಸೇನೆ ಶರಣಾಗುವಂತೆ ಆಜ್ಞೆ ಮಾಡುತ್ತಾರೆ. ಆದರೆ ಹವಾಲ್ದಾರ್ ಇಶಾರ್ ಸಿಂಗ್ ಈ ಬೇಡಿಕೆಯನ್ನು ನಿರಾಕರಿಸಿ ತಮ್ಮ ಕೊನೆಯ ಉಸಿರು ಇರುವವರೆಗೂ ಹೋರಾಡಲು ನಿರ್ಧರಿಸುತ್ತಾರೆ ಮತ್ತು ತನ್ನ ಸಹ ಸಿಬ್ಬಂದಿಗಳಿಗೆ ಹೋರಾಡಲು ಪ್ರೇರೇಪಿಸುತ್ತಾರೆ. ಸಿಖ್ ಸೈನಿಕರು ಹೋರಾಡಲು ಬೋಲ್ಟ್ ಆಕ್ಷನ್ ರೈಫಲ್ಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ಇತ್ತ ಗುರುಮುಖ್ ಸಿಂಗ್ ಹೆಲಿಯೋಗ್ರಾಫಿಕ್ ಬಳಸಿ ರೆಜಿಮೆಂಟ್ನ ಕಮಾಂಡಿಂಗ್ ಅಧಿಕಾರಿ ಕರ್ನಲ್ ಹಾಟನ್ಗೆ ತಮ್ಮ ಪೋಸ್ಟ್ ಅನ್ನು ಅಫ್ಘಾನ್ ಸೈನಿಕರು ಸುತ್ತುವರಿದಿದ್ದಾರೆ, ನಮಗೆ ಸೇನಾ ಬಲ ಬೇಕು ಎಂದು ಸಂಕೇತದ ಮೂಲಕ ಸಂದೇಶ ರವಾನಿಸುತ್ತಾರೆ. ಆದರೆ ರೆಜಿಮೆಂಟ್ನ ಕಮಾಂಡಿಂಗ್ ಅಧಿಕಾರಿ ಕರ್ನಲ್ ಹಾಟನ್ನಿಂದ ಬಂದ ಉತ್ತರ ನಿರಾಶಾದಾಯಕವಾಗಿರುತ್ತದೆ. ಫೋರ್ಟ್ ಲಾಕ್ಹಾರ್ಟ್ ಅನ್ನು ಸಹ ಬುಡಕಟ್ಟು ಸೈನ್ಯದಿಂದ ಸುತ್ತುವರಿದಿರುತ್ತದೆ. ಸಹಾಯಕ್ಕಾಗಿ ಸೈನ್ಯವನ್ನು ಕಳಿಸಲು ತನ್ನ ಅಸಮರ್ಥತೆಯನ್ನು ವ್ಯಕ್ತಪಡಿಸುತ್ತಾನೆ. ಇಲ್ಲಿ ಸೈನಿಕರ ಬಳಿ ಮದ್ದು ಗುಂಡಿನ ಕೊರತೆ. ಕೋಟೆಯ ಹೊರಗೆ 10,000 ಸೈನಿಕರು ಅಂದರೆ ಒಬ್ಬ ಸಿಖ್ ಸೈನಿಕ 500 ಅಫ್ಘಾನ್ ಸೈನಿಕರನ್ನು ಎದುರಿಸಬೇಕು. ಬೆಳಿಗ್ಗೆ 9 ಗಂಟೆ ಸುಮಾರಿಗೆ ಆರಂಭವಾದ ಕದನ ಸಂಜೆಯವರೆಗೂ ನಡೆಯುತ್ತದೆ. ಸಿಖ್ ಸೈನಿಕರು ಕೆಚ್ಚೆದೆಯಿಂದ ಹೋರಾಡುತ್ತಾರೆ. ಜೋ ಬೋಲೆ ಸೋನಿಹಾಲ್, ಸತ್ ಶ್ರೀ ಅಕಾಲ್ ಎಂದು
ರಣಘೋಷ ಕೂಗುತ್ತಾ 600ಕ್ಕೂ ಹೆಚ್ಚು ಶತ್ರುಗಳನ್ನು ಕೊಂದು ವೀರ ಮರಣವನ್ನ ಅಪ್ಪುತ್ತಾರೆ. ಕೊನೆಯ ಗಳಿಗೆಯವರೆಗೆ ಉಳಿದಂತ ಸಿಖ್ ಸೈನಿಕ ಸಿಪಾಯಿ ಗುರುಮುಖ್ ಸಿಂಗ್ ಅಂತೂ ಉಗ್ರ ನರಸಿಂಹನ ಅವತಾರ ತಾಳಿ ಸುಮಾರು 40 ಜನ ಪಠಾಣರ ತಲೆಯನ್ನ ತನ್ನ ಖಡ್ಗದಿಂದ ಉರುಳಿಸಿ ತಾನು ಸಹ ವೀರ ಮರಣವನ್ನು ಒಪ್ಪುತ್ತಾನೆ. ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ಸಹಕರಿಸಿ. ಪ್ರಬಲ ಪ್ರತಿರೋಧವನ್ನು ಎದುರಿಸಿ ಕೊನೆಗೂ ಅಫ್ಘಾನ್ ಬುಡಕಟ್ಟು ಜನರು ಸರಗರ್ಹಿ ಫೋರ್ಟ್ ಅನ್ನು ವಶಪಡಿಸಿಕೊಂಡು ನಾಶ ಮಾಡುತ್ತಾರೆ. ನಂತರ ಅವರು ಫೋರ್ಟ್ ಗುಲಿಸ್ತಾನ್ ಅನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ಬ್ರಿಟಿಷ್ನ ಇನ್ನೊಂದು ತುಕಡಿ ಈಗಾಗಲೇ ಕೋಟೆಗೆ ಬಂದಿದ್ದರಿಂದ ಅಫ್ಘಾನ್ ಯೋಧರ ಪ್ರಯತ್ನ ವಿಫಲವಾಗುತ್ತದೆ. ಇಂಡಿಯನ್ ಆರ್ಡರ್ ಆಫ್ ಮೆರಿಟ್, ಬ್ರಿಟಿಷ್ ಇಂಡಿಯನ್ ಆರ್ಮಿ ಅಡಿಯಲ್ಲಿ ಭಾರತೀಯ ಸೈನಿಕನು ಪಡೆಯಬಹುದಾದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯನ್ನು ಈ ವೀರ ಯೋಧರಿಗೆ ಅರ್ಪಿಸಲಾಗಿದೆ. ಬ್ರಿಟಿಷರು ಈ ಯುದ್ಧದ ಸ್ಮರಣಾರ್ಥ 2 ಗುರುದ್ವಾರಗಳನ್ನು ನಿರ್ಮಿಸುತ್ತಾರೆ. ಒಂದು ಅಮೃತಸರದಲ್ಲಿ ಮತ್ತು ಇನ್ನೊಂದು ಫಿರೋಜ್ಪುರದ ಕಂಟೋನ್ಮೆಂಟ್ನಲ್ಲಿದೆ. ಭಾರತೀಯ ಸೇನೆಯಲ್ಲಿ ಸೆಪ್ಟೆಂಬರ್ 12 ಸಿಖ್ ರೆಜಿಮೆಂಟ್ನ ರೆಜಿಮೆಂಟಲ್ ಬ್ಯಾಟಲ್ ಗೌರವದ ದಿನವಾಗಿ ಆಚರಿಸಲಾಗುತ್ತದೆ. ಇತ್ತೀಚೆಗೆ ಬಾಲಿವುಡ್ನಲ್ಲಿ ಬಿಡುಗಡೆಯಾದ ಅಕ್ಷಯ್ ಕುಮಾರ್ ನಟನೆಯ ಕೇಸರಿ ಎಂಬ ಚಲನಚಿತ್ರ ಈ ಘಟನೆಗೆ ಆಧಾರಿತವಾದದ್ದು. ಸಮಯ ಸಿಕ್ಕರೆ ಒಮ್ಮೆ ನೋಡಿ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕ ಸ್ವಾರಸ್ಯಕರವಾದ ವಿಷಯದೊಂದಿಗೆ ಭೇಟಿ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.